ಸಚಿವ ಡಿ ಸುಧಾಕರ್ ವಿಧಿವಶರಾಗಿದ್ದು ಗಣ್ಯರಿಂದ ಅಂತಿಮ ನಮನ ಸಲ್ಲಿಸಲಾಗಿದೆ. ಚಳ್ಳಕೆರೆಯ ಸುಧಾಕರ್ ಅವರ ಸ್ಟೇಡಿಯಂನಲ್ಲಿ ಅಂತಿಮ ದರ್ಶನಕ್ಕಾಗಿ ಇಡಲಾಗಿದೆ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾರಿಂದಲೂ ಕೂಡ ಅಂತಿಮ ನಮನ ಸಲ್ಲಿಸಲಾಯಿತು. ಹಲವು ನಾಯಕರು, ನೂರಾರು ಜನ ಅಂತಿಮ ದರ್ಶನವನ್ನ ಪಡೆದರು. ಸುಧಾಕರ್ ಸ್ಟೇಡಿಯಂನಲ್ಲಿ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕಾಗಿ ಇಡಲಾಗಿದ್ದು ಅಂತಿಮ ದರ್ಶನವನ್ನ ಸಿಎಂ ಸಿದ್ದರಾಮಯ್ಯನವರು ಕೂಡ ಪಡೆಯಲಿದ್ದಾರೆ. ಮಧ್ಯಾಹ್ನ 2 ಗಂಟೆ ತನಕ. But to the entire state, his mild mannerisms, his ever smiling nature, his connect to the grassroots, his dedication to the ideology of the Congress party, and his commitment to the cause of the poor, downtrodden and the common people endeared Sudhakarji to all and sundry, to the common people. No wonder they elected. ನನಗೆ ಸುಧಾಕರ್ ಅವರು ಸುಮಾರು 20 ವರ್ಷದಿಂದ ಪರಿಚಯ. ಅವರು ಮೊದಲನೇ ಬಾರಿ ಶಾಸಕರಾದಾಗ ನಾವು ಅದೇ ಸಂದರ್ಭದಲ್ಲಿ ಭೇಟಿಯಾಗಿರ್ತಕ್ಕಂಥದ್ದು. ಒನ್ ಆಫ್ ದ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್. ಸಣ್ಣ ಸಮಾಜದಿಂದ ಬಂದಿರತಕ್ಕಂಥ ವ್ಯಕ್ತಿ. 4 ಬಾರಿ ಗೆದ್ದು ಸಚಿವರಾಗಿ ಹಲವಾರು ಜನಪರ ಕೆಲಸಗಳನ್ನ ಮಾಡಿದ್ದಾರೆ. ಅಜಾತ ಶತ್ರು ಅಂತ ಹೇಳ್ಬೋದು. ಒಂದು ಎಲ್ಲ ರೈತರ ವರ್ಗಗಳಾಗಿರಲಿ ಅಥವಾ ಕೂಲಿ ಕಾರ್ಮಿಕರ ವರ್ಗಗಳಾಗಿರಲಿ, ಶೋಷಿತ ವರ್ಗಗಳಿಗೆ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಇವತ್ತು ಅವ್ರು ನಮ್ಮನ್ನು ಅಗಲಿದ್ದಾರೆ. ಅವ್ರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ತುಂಬಲಿ ಅಂತ ಹೇಳಿ ತಮ್ಮ ಮುಖಾಂತರ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನನಗೆ ಸದಾ ಹಸನ್ಮುಖಿಯಾಗಿದ್ದರು, ಒಳ್ಳೆಯ ಸ್ನೇಹಜೀವಿ, ಎಲ್ಲರಲ್ಲಿ ವಿಶ್ವಾಸವನ್ನು ಹೊಂದಿದ್ರು. ಜಾತಿಯ ಬೆಂಬಲ ಇಲ್ಲದೇ ರಾಜಕೀಯವಾಗಿ ಚಳ್ಳಕೆರೆ ಮತ್ತು ಹಿರಿಯೂರು ಎಲ್ಲಿದ್ರೂ ಜನರ ಆಶೀರ್ವಾದ, ಬೆಂಬಲ, ವಿಶ್ವಾಸನ ಪಡ್ಕೊಂಡಿದ್ರು. ಅಂಥ ನಾಯಕ ಸಿಗೋದು ಅಪರೂಪ. ಅವರು ಸರ್ಕಾರದಲ್ಲಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಲವಲವಿಕೆ ಚಟುವಟಿಕೆಯಿಂದ ಕೆಲಸ ಮಾಡ್ಕೊಂಡಿದ್ರು. ಒಳ್ಳೆಯ ಸ್ನೇಹಜೀವಿ. ಅವರನ್ನು ಕಳ್ಕೊಂಡು ನಮಗೆಲ್ಲ ದುಃಖ ಆಗಿದೆ. ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿ, ಸಚಿವರು, ಯೋಜನೆ ಮತ್ತು ಸಾಂಖ್ಯಿಕ ಸಚಿವರು ಮಾನ್ಯ ಶ್ರೀ ಡಿ ಸುಧಾಕರ್ ಅವರ ನಿಧನ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅವರು ನಿನ್ನೆ ನಿಧನ ಹೊಂದಿದ್ದಾರೆ. ಇವತ್ತು ಅವರ ಅಂತ್ಯಕ್ರಿಯೆ. ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು, ಶಾಸಕರು ಎಲ್ಲರೂ ಬರ ನಿರೀಕ್ಷೆಯಲ್ಲಿದ್ದೀವಿ. ಜೊತೆಗೆ ತಾವೇನು ಈಗ ಕೇಳಿದ್ರಿ, ರುದ್ರಭೂಮಿ ಏನು ಜೈನ್ ಸಮುದಾಯ ಭವನದ್ದು ಅದು ರಿನೋವೇಷನ್ ಆಗಿದೆ. ಮೊದಲನೇದಾಗಿ ಇವತ್ತು ಅದು ಇವರೇ ಸಚಿವರೇ ಅಲ್ಲಿ ನಾವು ಅವ್ರನ್ನ ಅಂತ್ಯಕ್ರಿಯೆ ಮಾಡ್ತಾಯಿದ್ದೀವಿ. ಹಾಗಾಗಿ ಆ ಸಮುದಾಯ ಏನಿದೆ ಜೈನ್ ಸಮುದಾಯ ಇಲ್ಲಿ ಮೊದಲನೇದಾಗಿ ಅವರೇ ಈಗ ಅಲ್ಲಿ ಅವರ ಅಂತ್ಯಕ್ರಿಯೆ ನಡೀತಾರೆ. ಇವತ್ತು ಮಧ್ಯಾಹ್ನ 3 ಗಂಟೆ ಮೇಲೆ 3 ರಿಂದ 4 ಗಂಟೆ ಒಳಗಡೆ ಮಾಡಬೇಕು ಅನ್ನೋವಂಥದ್ದು ಅಂತ್ಯಕ್ರಿಯೆಯನ್ನು ನೆರವೇರಿಸಬೇಕು ಅಂತೇಳಿ ಈಗ ಇನ್ನೂ ನಿರ್ಧಾರ ಆಗ್ತಾ ಇದೆ. ಸ್ಥಳ ಬದಲಾವಣೆ ಅಂತ ಏನೂ ಇಲ್ಲ. 2 ಸ್ಥಳನ ಗುರುತಿಸಲಾಗಿತ್ತು. ಆ 2 ಸ್ಥಳದಲ್ಲಿ ಒಂದು ಸ್ಥಳವನ್ನು ಈಗ CM ಸಾಹೇಬರು ಕೂಡ ಮತ್ತು DCM ಸಾಹೇಬರು ಬರೋದ್ರಿಂದ ಅವರ ಸೆಕ್ಯೂರಿಟಿ ಯಾವ ರೀತಿ ಆಗುತ್ತೆ ಅನ್ನೋದ್ರ ಮೇಲೆ ಒಂದು ಸ್ಥಳವನ್ನು ಫಿಕ್ಸ್ ಮಾಡುವಂಥದ್ದಾಗುತ್ತೆ. ಪಾವಗಡ ರಸ್ತೆಯಲ್ಲಿರುವಂಥ ವೈಶ್ಯ ಸಮಾಜದ ಅವ್ರದ್ದೇ ಆದಂಥ ಒಂದು ಬರ್ನಿಂಗ್ ಜಾಗ ಇದೆ. ಅಲ್ಲಾದರೂ ಕೂಡ ಇಂಥ ಒಬ್ಬ ಅತ್ಯುತ್ತಮವಾದಂಥ ಸ್ನೇಹಿತನ ನಾನು ಕಳ್ಕೊಂಡಿದ್ದೀನಿ. ಸಮಾಜದಲ್ಲಿ ಎಲ್ಲ ಸಮಾಜದವರು ಪ್ರೀತಿ ವಿಶ್ವಾಸ ಕಳಿಸ್ತಕ್ಕಂಥ ಅವರು ಒಳಗೆ ನಮ್ಮ ಹಿರಿಯೂರಿನಲ್ಲಿ 100 ಮತ ಇಲ್ಲ, ಚಳ್ಳಕೆರೆಯಲ್ಲಿ 100 ಮತ ಇಲ್ಲ, 4 ಸಾರಿ ಶಾಸಕನಾಗ್ತಕ್ಕಂಥದ್ದು ಇದೆಯಲ್ಲ, ಅದು ಖಂಡಿತನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಕೂಡ ಇಷ್ಟ ಒಂದು ಸಾಧನೆ ಮಾಡಿರ್ತಕ್ಕಂಥ ನನ್ನ ಅನುಭವದಲ್ಲಿಲ್ಲ. ನಾನು ಕೂಡ ಭಾಳಷ್ಟು ಸರಿ ಶಾಸಕನಾಗಿದ್ದೀನಿ. ಜನಾನುರಾಗಿ ವ್ಯಕ್ತಿ. ಯಾರೇ ಎಷ್ಟೇ ಸಿಟ್ಟು ಮಾಡ್ಕೊಂಡು ಬಂದರೂ ಕೂಡ 1 ನಿಮಿಷದಲ್ಲಿ ನಕ್ಕು ಅವ್ರು ಕೂಲ್ ಮಾಡಿ ಅವ್ರ ಸಮಸ್ಯೆ ಬಗೆಹರಿಸ್ತಕ್ಕಂಥ ಭಾಳ ಮೇಧಾವಿ ರಾಜಕಾರಣಿ ಆಗಿದ್ದರು. ಅವ್ರ ವ್ಯಕ್ತಿತ್ವವನ್ನು ನೋಡಿ ಕರ್ನಾಟಕ ಸರ್ಕಾರದವರು ಮಂತ್ರಿನೂ ಕೂಡ ಮಾಡಿದರು 2 ಸಾರಿ. ಆದರೆ ಇವತ್ತು ಅವ್ರ ಅಗಲಿಕೆ ನಮ್ಮ ತಾಲೂಕು ಚಳ್ಳಕೆರೆ ತಾಲೂಕು ಅಷ್ಟೇ ಅಲ್ಲ, ನಾನು ಚಳ್ಳಕೆರೆ ತಾಲೂಕಿನವನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.